ಗುಡ್ ಈವ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಪ್ಲಾನ್ ಹಾಕಿ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಈ ಕಡೆಗೆ ಎಲ್ಗಣ್ಣ ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ರಾಮದೇವರ ಬೆಟ್ಟ. ಬಟ್ ಮಾಡಿದ್ದೆ ಒಂದು, ಹೋಗಿದ್ದ ಜಾಗನೇ ಇನ್ನೊಂದು. ಎಲ್ಲಿಗಂತ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಬರೀ ಮೀನು ಫ್ರೈ, ಫಿಶ್ ಫ್ರೈ. ಇವತ್ತು ನಾವು ಮಂಚಿನ ಬೆಲೆಗೆ ಡ್ಯಾಮ್ ಬಂದಿದ್ದೀವಿ. ಸೊ ನಾವು ಡೆಸ್ಟಿನೇಷನ್ನೇ ಬೇರೆ ಇತ್ತು, ರಾಮದೇವರ ಬೆಟ್ಟಕ್ಕೆ ಹೋಗೋಣ ಅಂತ. ಸೊ ಹೋಗೋಕ್ಕಾಗಿಲ್ಲ. ನಾವಿವಾಗ ಮಂಚಿನ ಬೆಲೆ ಡ್ಯಾಮಿಗೆ ಬಂದಿದ್ದೀವಿ. ನಾವು ನಮ್ಮ ಗುರುಗಳು ಮಹೇಶ್ ಅವರು. ನೀನು ಗುರುಗಳು ಅಂತಂದರೆ ಯಾರು ಗುರುಗಳು ಅಂದ್ಕೊಂಡ್ರೆ ಫಸ್ಟ್ ವೀಡಿಯೋದಾಗ ತುಂಬ ಜಾಸ್ತಿ ಜನ ಬರ್ತಿರಲಿಲ್ಲ ಇತ್ತೀಚೆಗೆ. ಸೊ ಮಳೆಗಾಲ ಇರೋದ್ರಿಂದ ಫುಲ್ ಗ್ರೀನರಿ, ವಾಟರ್ ಎಲ್ಲ ಜಾಸ್ತಿ ಬರ್ತಿದ್ದರಿಂದ ತುಂಬ ಜನ ಬರ್ತಿದ್ದಾರೆ ಇಲ್ಲಿ. ಮಂಚಿನ ಬೆಲೆ ಡ್ಯಾಮ್ ಇದು ಮಾತ್ರ ತುಂಬ ಸಖತ್ತಾಗಿ ಹರಿತಿದೆ ನೋಡಿ. ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಸಖತ್ತಾಗಿ. ಸೊ ನೀವು ಕೂಡ ಈ ನೆಕ್ಸ್ಟ್ ವೀಕೆಂಡಲ್ಲಿ ಈ ಥರ ಪ್ಲಾನ್ ಮಾಡಿ. ನೀರು ಮಾತ್ರ ಸಖತ್ತಾಗಿದೆ, ಒಳ್ಳೆ ಪೀಸ್ಫುಲ್ ಪ್ಲೇಸು. ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸ್ತಿದೆ. ಸೊ ಹಂಗಾಗಿ ತುಂಬ ಸಖತ್ತಾಗಿದೆ. ಈ ಸಂಡೇ ವೀಕೆಂಡಲ್ಲಿ ನೀವು ಕೂಡ ಪ್ಲಾನ್ ಮಾಡಿ. ಪ್ರಕೃತಿಯ ದಾರಿಯಲ್ಲಿ ಹೆಜ್ಜೆ ಹಾಕಿದಾಗ ಜೀವನದ ದಾರಿ ಎಷ್ಟು ಸುಂದರವಾಗಿದೆ ಎಂದು ಅರಿವಾಯಿತು. ಮೋಡಗಳ ಜೊತೆ ಸಾಗುವ ಗಾಳಿ, ಹೃದಯದ ಜೊತೆ ಮಾತನಾಡುವ ಪ್ರಕೃತಿಯ ಭಾಷೆ, ಹಸಿರಿನ ನಡುವೆ ಕಳೆದು ಹೋದ ಕ್ಷಣಗಳು, ಬದುಕಲ್ಲಿ ಮತ್ತೆ ಮತ್ತೆ ನೆನಪಾಗುವ ನೆನಪುಗಳು. ಪ್ರಕೃತಿಯ ಸೌಂದರ್ಯಕ್ಕೆ ಅಂತ್ಯವಿಲ್ಲ, ಅದನ್ನು ಮನಸ್ಸಿಗೆ ಮಾತ್ರ ಮಿತಿ ಮೀರಬಾರದು. ಮಳೆಯ ಹನಿಗಳಲ್ಲಿ ಸಂಗೀತವಿದೆ, ಗಾಳಿಯ ಸ್ಪರ್ಶದಲ್ಲಿ ನೆಮ್ಮದಿ ಇದೆ, ಪ್ರಕೃತಿಯ ಬದುಕಿನಲ್ಲಿ ಅರ್ಥವಿದೆ. ಎಲ್ಲರಿಂದಲೂ ದೂರವಾಗಿ ಪ್ರಕೃತಿಯ ಜೊತೆಗೆ ಕೆಲವು ಕ್ಷಣ ಕಳೆಯುವುದೇ ಕೆಲವೊಮ್ಮೆ ಮನಸ್ಸಿಗೆ ಬೇಕಾದ ಅತ್ಯುನ್ನತ ವಿಶ್ರಾಂತಿ. ಸೂರ್ಯ ಮುಳುಗುವ ಕ್ಷಣಗಳು ಹೇಳುತ್ತವೆ, ಅಂತ್ಯವೆಂದರೆ ಮತ್ತೊಂದು ಸುಂದರ ಆರಂಭಕ್ಕೆ ಕಾಯುವ ಸಮಯ. ನಾನು ನಂದು ಅನ್ನೋ ಮನುಷ್ಯನ ನಡುವೆ ನನ್ನದೇನೂ ಅಲ್ಲ ಅಂತ ಅರಿಯುವ ನದಿ, ಆ ಗಿಡ ಮರ ಬಳ್ಳಿಗಳು, ಎಷ್ಟು ಸುಂದರವಾದ ವಾತಾವರಣದೊಂದಿಗೆ ಸಮಯ ಕಳೆಯಬೇಕನಿಸಿತು. ಗಾಳಿಯ ಸ್ಪರ್ಶ, ಮಳೆಯ ಸದ್ದು, ಇವೆಲ್ಲ ಮನಸ್ಸಿಗೆ ನಿಜವಾದ ಸಂಗೀತ. ಪ್ರಕೃತಿಯ ದಾರಿಯಲ್ಲಿ ಹೆಜ್ಜೆ ಇಟ್ಟಾಗ ಮನಸ್ಸಿಗೆ ದಾರಿ ಸ್ಪಷ್ಟವಾಗುತ್ತದೆ. ಕೆಲವು ಸ್ಥಳಗಳು ಸುಂದರವಾಗಿರುವುದಿಲ್ಲ, ಅವು ನಮ್ಮ ಮನಸ್ಸನ್ನೇ ಸುಂದರಗೊಳಿಸುತ್ತವೆ. ಇರೋ ಒಂದು ಚಿಕ್ಕನ ಜೀವನದಲ್ಲಿ ಸ್ಟ್ರೆಸ್ ಲೈಫ್ ಬಿಟ್ಟು ಈ ಥರ ಪ್ರಕೃತಿಯೊಂದಿಗೆ ಕಾಲ ಕಳೆಯಿರಿ, ನಿಮ್ಮ ಮನಸ್ಸಿಗೆ ಕೂಡ ನೆಮ್ಮದಿಯಾಗುತ್ತೆ. ಸೊ ಹೊಸದನ್ನು ಈ ಪ್ರಕೃತಿಯಿಂದ ಕಲಿಯೋದು ಮನುಷ್ಯ ತುಂಬ ಇದೆ. ಸೊ ನಾನು ನಂದು ಅನ್ನೋ ನಡುವೆ ನಂದೇನೂ ಅಲ್ಲ ಅಂತ ಪ್ರಕೃತಿ ನೋಡಿ ಮನುಷ್ಯ ಕಲಿಬೇಕು. ಸೊ ಸೇಫಾಗಿ ರೈಡ್ ಮಾಡಿ, ಆರಾಮಾಗಿ, ಎಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ, ಸ್ವಚ್ಛತೆ ಕಾಪಾಡಿ.